ಸೇರಿಸ್ಬೇಕಂತ ಹೇಳಿ ಟ್ರೈನ್ ಬಂದು ಸ್ವಲ್ಪ ಲೇಟ್ ಡೈರೆಕ್ಟ್ ಹೋಗ್ಬಿಡೋಣ ಆಮೇಲೆ ಕುಡಿಯೋಣ ಕೇಳೋರು ಸರಿ ಮತ್ತೆ ಅವ್ರೆ ಅಲ್ಲಿ ಬಾ ಅದು ಭಾಳ ತಾತನ ಇಲ್ಲಿಗೆ MLC ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿಯವರು ಇವತ್ತು ವಿಜಯಪುರ ಜಿಲ್ಲೆಯ ಬೌದ್ಧ ವಿಹಾರಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಸ್ವಾಗತ ಸಮಾರಂಭ ಈ ರೀತಿಯಾಗಿದೆ. ತಮ್ಮದೇ ಆದ ಶೈಲಿಯಲ್ಲಿ ಸಾಮಾಜಿಕ ಹೋರಾಟಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದು ಸುಮಾರು 2-3ನೇ ಬಾರಿ ಅವರು ನಮ್ಮ ಬುದ್ಧ ವಿಹಾರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಮತ್ತು ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರಿಗೆ ಸ್ವಾಗತವನ್ನು ಬಯಸಲು YH ವಿಜಯಕರ್ ಸರ್ ಅವರು ಬಂದು ಸ್ವಾಗತವನ್ನು ಬಯಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿಜಯಕರ್ ಬನ್ನಿ ಸ್ವಾಗತ. ಶಾಂತ ನಮಗೆಲ್ಲ ಬುದ್ಧ ನಮನಗಳು. ಈಗಾಗಲೇ ಸಹೋದರರು ಹೇಳಿದ ಹಾಗೆ ಸನ್ಮಾನ್ಯ ನಾರಾಯಣ ಸ್ವಾಮಿಯವರು ಸಾಮಾನ್ಯ ಕುಟುಂಬದಿಂದ ಬಂದು ಹೋರಾಟದೊಂದಿಗೆ ರಾಜಕೀಯ ರಂಗದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಇವತ್ತು ನೂತನವಾಗಿ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಆ ಶುಭ ಸಂದರ್ಭದಲ್ಲಿ ಪ್ರಥಮವಾಗಿ ಅವರು ಈಗಾಗಲೇ ಅನೇಕ ಸಲ ನಮ್ಮಲ್ಲಿ ಬಂದಿದ್ದರೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಪ್ರಥಮವಾಗಿ ನಮ್ಮ ಮಹಾನಗರಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಚಲವಾದಿ ಮಹಾಸಭಾ, ಬುದ್ಧ ವಿಹಾರ ಸಮಿತಿ ಮತ್ತು ಬುದ್ಧ ಮಹಾಸಮಿತಿ, ಭಾರತೀಯ ಬೌದ್ಧ ಮಹಾಸಭಾ ಇವೆಲ್ಲ ವೇದಿಕೆಗಳ ಪರವಾಗಿ ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ ಅವರನ್ನು ಮತ್ತೊಮ್ಮೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಇನ್ನೋರ್ವ BJP ನಾಯಕರಾದ ಸನ್ಮಾನ್ಯ ಅಮ್ಮಾರ ಅಸ್ತಿಗೆ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಈ ಸಮಾರಂಭದ ಘನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೊಡವಾಗಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಚಲವಾದಿ ಮಹಾಸಭಾದ ಅಧ್ಯಕ್ಷರು, ಕ್ರಿಯಾಶೀಲರು, ಈ ಕಾರ್ಯಕ್ರಮದ ಕಾರಣೀಭೂತರೂ ಆದ ಸನ್ಮಾನ್ಯ ಶ್ರೀ ಸುನೀಲ್ ಉಕ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಹಿರಿಯ ಬುದ್ಧ ಸಮಿತಿಯ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಖ್ಯಾತನ್ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಚಲವಾದಿ ಅವರಿಗೆ, ನಮ್ಮೆಲ್ಲರ ಹಿರಿಯರಾದಂಥ ಕಟ್ಗಾಂಬಳೆ ಅವರಿಗೆ ಮತ್ತು ನಮ್ಮ
ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಅದೇ DCP ಸಾಹೇಬರಿಗೆ, ಸಾಲ್ಗಲ್ ಅವರು ಮತ್ತು ಇದೇ ಥರ ಚಲವಾದಿಯವರು, ಚಕ್ರವರ್ತಿಯವರು ಮತ್ತು ಈ ಬಂದಿರತಕ್ಕಂಥ ಎಲ್ಲ ಮುದ್ದೇವಾಡ ತಾಲೂಕು ಮತ್ತು ನನ್ನ ಮದುವೆಗಾಗಿ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನನ್ನ ಎಲ್ಲ ನಾಯಕರಿಗೆ, ಸಹೋದರರಿಗೆ, ಪತ್ರಿಕಾ ಮಿತ್ರರಿಗೆ, ಕುಮಾರ್ ಅವರಿಗೆ ಮತ್ತು ನಮ್ಮ ಇನ್ನಿತರ ಎಲ್ಲರಿಗೂ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮೊದಲಿಗೆ ಬಂದಂಥ ಇವತ್ತಿನ ವಿಧಾನ ಪರಿಷತ್ ಸದಸ್ಯರಿಗೆ ಮೊದಲಿಗೆ ಸನ್ಮಾನದ ನಂತರನೇ ಎಲ್ಲ ಕಾರ್ಯಕ್ರಮ ಮಾಡಬೇಕು. ಮೊದಲಿಗೆ ಬುಧವಾರ ನಿರ್ಮಾಣ ಸಮಿತಿ ಹಾಗೂ ಹಿರಿಯರಿಂದ ಸನ್ಮಾನ. ಚಲವಾದಿ ಮಹಾಸಭಾದ ಅಧ್ಯಕ್ಷರು ಬುಧವಾರ ನಿರ್ಮಾಣ ಸಮಿತಿ ಹಿರಿಯರು ಸೇರಿ ಸನ್ಮಾನವನ್ನು ಮಾಡಬೇಕು. ಸರ್ ಅಲ್ಲಂತೆ ಅಂಬಾರ ಎಸ್ಪಿ ಅವರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕಂತೇಳಿ ನಮ್ಮಲ್ಲಿ ವಿನಂತಿ. ಅದರಂತೆ ಸಾಬು ಜನಾದವರು ಕೂಡ ಸನ್ಮಾನಿಸಬೇಕಾಗಿ ಅವರ ವಿನಂತಿ. ನಾರಾಯಣ ಸ್ವಾಮಿ ಅವರಿಗೆ ಸಾಬು ಚಲವಾದಿ ಅವರು ಸನ್ಮಾನಿಸಬೇಕಾಗಿ ಅವರು ವಿನಂತಿ ಇದೆ. ಅದರಂತೆ ಈಗೆಲ್ಲ ಅದರಂತೆ ಇನ್ನೂ ಯಾರಾದರೂ ಸನ್ಮಾನಿಸಲು ಬಂದಂತಾರೆ ದಯವಿಟ್ಟು ಹೀಗೆ ಬೇಗನೆ ತಮ್ಮ ಶಾಲಾ ಆಹಾರವನ್ನು ತೆಗೆದುಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಮಾವರು ಸರ್ ಅದರಂತೆ ಆಯುಷ್ಮಾನ್ ಸನ್ಮಾನ್ಯ ಸುಭಾಷ್ ಗುಡಿಮನಿ DCP ಸಾಹೇಬರು ಕೂಡ ನಾರಾಯಣ ಸ್ವಾಮಿ ಅವರನ್ನು ಸನ್ಮಾನಿಸಬೇಕಂತ ಅವರಿಗೆ ವಿನಂತಿ. ಸುಭಾಷ್ ಗುಡಿಮನಿ ಸಾಹೇಬರು ಪೊಲೀಸ್ ಉಪ ಆಯುಕ್ತರು ಅವರು ನಾರಾಯಣ ಸ್ವಾಮಿ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಮೊದಲಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮೊದಲ ಬಾರಿಗೆ ವಿದ್ಯಾರ್ಥಿ ಭೇಟಿ ನೀಡಿದ ನಾರಾಯಣ ಸ್ವಾಮಿ ಅವರಿಗೆ ಮತ್ತೊಮ್ಮೆ ಈ ಸಮಾರಂಭಕ್ಕೆ ಸ್ವಾಗತ ಬಯಸಿ ಪ್ರಾಸ್ತಾವಿಕ ನುಡಿಯನ್ನು ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಸುನೀಲ್ ಉಗ್ಲಿ ಅವರು ಮಾತಾಡಬೇಕಂತ ಹೇಳ್ತಾ ಜಿಲ್ಲಾ ಚಲವಾದಿ ಮಹಾಸಭಾ ವಿಜಯಪುರ ಹಾಗೂ ಬುದ್ಧಿವಿಹಾರ ನಿರ್ಮಾಣ ಸಮಿತಿ ವಿಜಯಪುರ ಮತ್ತು ಮಹಾಬೋಧಿ ಸೊಸೈಟಿ ಜಿಲ್ಲೆ ಶಾಖೆ ವಿಜಯಪುರ ವತಿಯಿಂದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಮಾಜದ ಕುಲಬಂಧವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮಿಯರವರು ನೂತನವಾಗಿ ಸರ್ಕಾರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಕ್ಕೆ ಇನ್ನೊಮ್ಮೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಸುಮಾರು ನಮಗೆ ಗೊತ್ತಿರುವ ಹಾಗೆ ಚಲವಾದಿ ನಾರಾಯಣ ಸ್ವಾಮಿಯವರು ಕರ್ನಾಟಕ ನಾಡಿಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಚಲವಾದಿ ಸಮುದಾಯಕ್ಕೆ ಅವರ ಹೆಸರು ಬಹಳ ಚಿರಪರಿಚಿದೆ. ಯಾಕಂತ ಹೇಳಿದರೆ ಸುಮಾರು 4 ದಶಕಗಳ ಕಾಲ ಸಮಾಜ ಸೇವೆ ಹಾಗೂ ರಾಜಕೀಯ ರಂಗದಲ್ಲಿ ಈಗಾಗಲೇ ವಿಜಯಕರ್ ಪ್ರಸ್ತಾವನೆ ಮಾಡಿದರು. ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಯಾವುದೇ ಒಂದು ಸಂಧಾನಕ್ಕೆ ಕಾಂಪ್ರಮೈಸಕ್ಕೆ ಒಳಗಾಗದೆ ದಿಟ್ಟವಾಗಿ ನಮ್ಮ ಛಲದಿಂದ ಈ ನಾಡಿಗೆ, ನಾಡಿನ ಜನರಿಗೆ, ವಿಶೇಷವಾಗಿ ಚಲವಾದಿ ಸಮುದಾಯಕ್ಕೆ 4 ದಶಕಗಳ ಕಾಲ
ಅಧಿಕಾರದಲ್ಲಿ ಇದ್ದರೂ ಕೂಡ ಇರದಿದ್ದರೂ ಕೂಡ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಯಾರಾದರೂ ಮಾಡಿದರೆ ಇವತ್ತು ಆ ಕ್ರೆಡಿಟನ್ನು ನಾರಾಯಣ ಸ್ವಾಮಿಗೆ ಹೋಗ್ತದೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಹಿಂದೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಕರ್ನಾಟಕ ಹೌಸಿಂಗ್ ಬೋರ್ಡ್ದಲ್ಲಿ ಸುಮಾರು ಜನರಿಗೆ, ನಿರ್ಗತಿಕರಿಗೆ, ಛಲವಾದಿ ಕುಟುಂಬಗಳಿಗೆ ಅನೇಕ ಮನೆಗಳನ್ನು ಕೊಡೋದ್ರ ಮೂಲಕ ಅವರು ಈ ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರ ಮಟ್ಟದ ರೈಲ್ವೆ ಘಟಕ ಅಧ್ಯಕ್ಷರಾಗಿ ಸುಮಾರು ವರ್ಷ ಕಾರ್ಯನಿರ್ವಹಿಸಿ ತನ್ನ ಮೂಲಕ ಹಲವಾರು ಜನರಿಗೆ ಉದ್ಯೋಗಗಳನ್ನು ಒದಗಿಸುವ ಮೂಲಕ ತಮ್ಮ ಸಾಮಾಜಿಕ ಬದ್ಧತೆ ಹಾಗೂ ಸಮಾಜದ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಅರಣ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದು ಕೂಡ ಆ ಸಂದರ್ಭದಲ್ಲಿ ಕೂಡ ನಾನು ಅವರನ್ನು ಅವಲೋಕನ ಮಾಡ್ತಾ ಇದ್ದೆ. ಸಾಕಷ್ಟು ನಮ್ಮ ಜನರಿಗೆ ಅವರು ಸಹಾಯವನ್ನು ಸಲ್ಲಿಸಿದ್ದಾರೆ. ಇವೆಲ್ಲದರನ್ನು ಪರಿಗಣಿಸಿ ವಿಶೇಷವಾಗಿ ಅವರ ಒಂದು ಸಾಮಾಜಿಕ ಬದ್ಧತೆ ಮತ್ತು ಅವರ ಹೋರಾಟ, ಸಾಮಾಜಿಕ ನ್ಯಾಯದ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲರ ಮಧ್ಯೆ ಅವರು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ತಮ್ಮೆಲ್ಲರಿಗೂ ಇನ್ನೂ ಅಭಿನಂದನೆ ಸಲ್ಲಿಸಿ ಇದು ಪಕ್ಷಾತೀತ ಕಾರ್ಯಕ್ರಮವಾಗೋದ್ರಿಂದ ದಯವಿಟ್ಟು ಸಮಾಜ ಚಿಂತನೆ ಹಾಗೂ ಸಮಾಜ ಬೆಳೆಸುವುದರ ವಿಷಯಗಳನ್ನು ಮಾತನಾಡಬೇಕಂತ ನಾನು ವೇದಿಕೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಚಂದ್ರಶೇಖರ್ ಕೊಡಬಾಯಿ ಅವರು ಒಂದೆರಡು ಮಾತಾಡ್ತಾರೆ. ವಿಧಾನ ಪರಿಷತ್ತಿನ ಸದಸ್ಯರು, ಕರ್ನಾಟಕ ರಾಜ್ಯ ಛಲವಾದಿ ಸಮಾಜದ ಪ್ರಮುಖ ನಾಯಕರಲ್ಲಿ ಒಬ್ಬರಾದಂಥ ಬೇರೆ ಜಿಲ್ಲೆಯಿಂದ ಆಗಮಿಸಿದಂಥ ಬಿಜಾಪುರ ಜಿಲ್ಲಾ ಛಲವಾದಿ ಮಹಾಸಭಾದ ಅಧ್ಯಕ್ಷರಾದ ಸುನೀಲ್ ಉಪ್ಲಿಯವರೇ, ಭಾರತೀಯ ಬೌದ್ಧ ಮಹಾಸಭಾದ ಪದಾಧಿಕಾರಿಗಳೇ, ಬುದ್ಧ ವಿಹಾರ ನಿರ್ಮಾಣ ಸಮಿತಿಯ ಯಾವತ್ತೂ ಪದಾಧಿಕಾರಿಗಳು, ಈ ಸಭೆಗೆ ಆಗಮಿಸಿದಂಥ ನನ್ನ ಸಮಾಜದ ರಿಟೈರ್ಡ್ ಉನ್ನತ ಅಧಿಕಾರಿಯಾದಂಥ DCP ಆದಂಥ ರಿಟೈರ್ಡ್ SP ಆದಂಥ ಸಂಗಾಪ್ ಸ್ವಾಮಿ, ಕುಮಾರ್ ಶಾಪೂರ್ ಅವರೇ, ಸಡಪ್ಪ ಸಾಗರದವರೇ, ಸಮಾಜದ ಯಾವತ್ತೂ ಬಾಂಧವರು, ಇವತ್ತಿನ ದಿವಸ ಪ್ರಥಮವಾಗಿ MLC ಆದ ನಂತರ ಏನು ನಾರಾಯಣ ಸ್ವಾಮಿ ಅವರು ಜಿಲ್ಲೆಗೆ ಆಗಮಿಸಿದಾಗ ನಮಗೆ ಅತ್ಯಂತ ಒಂದು ಸಂತೋಷ ತಂದಿದೆ. BJP ಪಕ್ಷದವರು ಅವರನ್ನು, ಅವರ ಸೇವೆಯನ್ನು ಗುರುತಿಸಿ ಅವರು ಏನು MLC ಮಾಡಿದ್ದಾರೆ, ಕರ್ನಾಟಕ ರಾಜ್ಯದ ಛಲವಾದಿ ಮಹಾಸಭಾದ ವತಿಯಿಂದ BJP ಪಕ್ಷದ ರಾಜ್ಯದ ವರಿಷ್ಠರನ್ನು, ಕೇಂದ್ರ ವರಿಷ್ಠರನ್ನ ನಾನು ಸಮಾಜದ ವತಿಯಿಂದ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹಾಗೆ ಹೇಳೋದು ಅಂದರೆ, ಛಲವಾದಿ ನಾರಾಯಣ ಸ್ವಾಮಿಯವರಲ್ಲಿ ಈ SC ರೈಟ್ ಜನಾಂಗ ಅನ್ನೋರು ಅವರ ಒಂದು ಗ್ರಿವಾನ್ಸ್, ಅವರ ಒಂದು ದುಃಖ ದುಮ್ಮಾನಗಳು ಏನದವನ್ನು ಭಾಳಷ್ಟು ಅರ್ಥಕೊಂಡವರು ಅನುಭವಗಳು. ಆ ದಿಶೆಯಲ್ಲೇ ಅವ್ರದ್ದು ಹೋರಾಟ. ಅವರು ಯಾವುದೇ ಪಕ್ಷದಲ್ಲಿ ಇರಲಿ, ಈ ಸಮಾಜದ ಉನ್ನತಿಗಾಗಿ, ಈ ಸಮಾಜದ ಉದ್ಧಾರಕ್ಕಾಗಿ ಅವರು ಹೋರಾಟ ಮಾಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಒಂದು ನಿಲುವನ್ನು ಅವರು ತಾಳ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ತನ್ನ ಮೂಲಕ ಏನು MLC ಆಗಿ ಏನು ಇಷ್ಟಕ್ಕೆ ಅವರು ಪಡೆದೇ ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷದಲ್ಲಿ SC ರೈಟ್ ಜನಾಂಗದವರಿಗೆ ಎಷ್ಟು ಪ್ರಾತಿನಿಧ್ಯ ಸಿಗಬೇಕು, ಅದು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ವಿಚಾರವನ್ನು ಈ ಸಭೆಯಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಒಂದು ಸಂದರ್ಭ 1948ನೇ ಇಸ್ವಿ
ತಿಂಗಳ 18ನೇ ತಾರೀಕು 1948 ಇಸ್ವಿ ಮಾರ್ಚ್ ತಿಂಗಳ 18ನೇ ತಾರೀಕು ಡೆಲ್ಲಿಯಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದು ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಶಿಪ್ದು ಮೀಟಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತ ಒಬ್ಬ ಮೆಂಬರ, ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತ ಒಬ್ಬ ಡ್ರಾಫ್ಟಿಂಗ್ ಕಮಿಟಿ ಸದಸ್ಯರು, 200 ಸದಸ್ಯರು ಬದಲಾದವರು ಈ ಹಿಂದೂ ಕೋಡ್ ಬಿಲ್ ಮಾತಾಡ್ಬಿಡ್ರಿ and problem of the operation committee ವಿಷಯದಲ್ಲಿ ಚರ್ಚೆಗೆ ಬಂದಿತ್ತು. ಇದನ್ನ ಇಂಪ್ರೂವ್ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಚ್ಛಾಯಿತು. ಆ ಸಂದರ್ಭದಲ್ಲಿ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ 2 ಸದಸ್ಯರು ಬಲವಾಗಿ ಅದಕ್ಕೆ ಪ್ರತಿರೋಧ ಮಾಡಿದರು. ಆ ವಿಷಯ ಬಹಳಷ್ಟು ನನ್ನ ಸ್ನೇಹಿತರಿಗೆ ಗೊತ್ತಿರಲಿಕ್ಕಿಲ್ಲ, ನನಗೂ ಸಹಿತ ಗೊತ್ತಿದ್ದಿಲ್ಲ ಈ ವಿಷಯ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ನೆನಪಿಟ್ಟಬೇಕು ದಯವಿಟ್ಟು ಎಲ್ಲರೂ ವಿದ್ಯಾವಂತರು. ಅವ್ರು ಒಂದು ವಿಷಯ ಹೇಳ್ತಾರೆ, ಇಫ್ ಐ ಟೇಕ್ ಟು ಅವೇ we can abominable thraldom and inhuman injustice under the class, under the caste into which I have been born. I will put an end to my life with a bullet. ಯಾವ ಸಮಾಜದಲ್ಲಿ ನಾನು ಹುಟ್ಟಿದ್ದೇನೆ ಆ ಸಮಾಜಕ್ಕೆ ಅನ್ಯಾಯ ಅಪಮಾನ ಆದರೆ ನಾನು ಬುಲೆಟ್ನಿಂದ ನಾನು ಜೋ ಹೊಡ್ಬೋತೀನಿ ಅಂತಕ್ಕಂಥ ಮಾತನ್ನು ಯಾರೇ ಈ ದೇಶದಲ್ಲಿ ಜಗತ್ತಿನಲ್ಲಿ ಹೇಳೋದು ಅಂತಾರೆ ಅದು ಡಾಕ್ಟರ್ B.R. ಅಂಬೇಡ್ಕರ್ ಅಂತ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ವಿಷಯ ಹೇಳಿದ್ರೆ, ಮನುಷ್ಯ ಯಾವುದೇ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸಲಿ, ರಾಜಕೀಯ ಪಕ್ಷದ ಪ್ರತಿನಿಧಿಸಿದವರು ನಮ್ಮ ಪ್ರತಿನಿಧಿಗಳು ಯಾವ ಸಮಾಜದಿಂದ ನೀವು ಆಚೆ ಬಂದಿರಿ, ಯಾವ ಸಮಾಜದ ಮುಖೇನ ನೀವು ಬಂದಿರಿ ಅಂತಕ್ಕಂಥ ಅರಿವು ಇವತ್ತಿನ ರಾಜಕೀಯ ಪ್ರತಿನಿಧಿಗಳಂತಕ್ಕಂಥವ್ರು, ಸೌಕಾರ್ಡ್ರ ಪ್ರತಿನಿಧಿಗಳಂತಕ್ಕಂಥವರಲ್ಲಿ ನನಗೆ ಕಂಡು ಬರ್ತಾ ಇದೆ. ಈ ವಿಷಯವನ್ನು ಡಾಕ್ಟರ್ B.R. ಅಂಬೇಡ್ಕರ್ ಹೇಳ್ತಾ ಇದ್ದರು ಈ ಮಾತನ್ನು, ಎ ರಿಪ್ರೆಸೆಂಟೇಟಿವ್ elected by the Hindu votes, supported by some political parties in India, cannot serve the interest of the fellow man. He never served the interest of the fellow man. ಆ ಒಂದು ದಿಶೆಯಲ್ಲಿ ಅವರು ತಮ್ಮದೇ ಆದಂಥ ಒಂದು ಪಕ್ಷವನ್ನು ಹುಟ್ಟಾಕಿದ್ರು, ರಿಪಬ್ಲಿಕನ್ ಪಾರ್ಟಿ, ಲೇಬರ್ ಪಾರ್ಟಿ. ಈಗ ಏನೇನೋ ಮಾಡಿದ್ರು, ಅನ್ಫಾರ್ಚುನೇಟ್ಲಿ ಅವರ ಆಯುಷ್ಯದ ಅವಧಿ ಕಡಿಮೆ ಆಯಿತು. ಪುನಃ ಪ್ಯಾಕ್ಟ ಅಂತ ಪ್ಯಾಕ್ಟ ಬಂದು ನಾವು ತಪ್ಪಿ ಇವತ್ತಿನ ದಿವಸ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇವೆ, ನಾರಾಯಣ ಸ್ವಾಮಿಯವರು ಏನದಾರಲ್ಲ, ಛಲವಾದಿ ಅಷ್ಟೇ ಅಲ್ಲ, ಛಲವಾದಿನೂ ಅದಾರ. ಈ ಸಮುದಾಯದ ಏನೇ ಸಮಸ್ಯೆ ಬಂದರೂ ಸಹಿತ ಅದನ್ನು ಎದುರಿಸಬೇಕು, ಅದನ್ನು ಸಮಸ್ಯೆ ಬಗೆಹರಿಸಬೇಕಂತಕ್ಕಂಥ ಎದಿಗಾರಿಕೆ ಇದ್ದವರು ಅದಾರ. ಯಾಕಂದ್ರೆ ನಾನು ಕಂಡುಕೊಂಡಿದ್ದೇನೆ, ಅನೇಕ ಸಲ ನಾನು ಕೇಳ್ಕೊಂಡು ಚರ್ಚೆ ಮಾಡಿದ್ದೇನೆ. ಆ ಒಂದು ಶಕ್ತಿ ಸಮಾಜ ಅವ್ರ ಹಿಂದಿದೆ. ಎಂಟೈರ್ ಬಿಜಾಪುರ ಜಿಲ್ಲಾ ಸಮಾಜ ಇವತ್ತಿನ ದಿವಸ ನಾರಾಯಣ ಸ್ವಾಮಿಯವರೊಂದಿಗೆ ಇದೆ ಅಂತಕ್ಕಂಥ ಭರವಸೆಯನ್ನು ನಾವು ಕೊಡ್ತಾ, ಅವರು ಈ MLC ಹುದ್ದೆಗೆ ಅಷ್ಟೇ ಸೀಮಿತ ಆಗಬಾರ್ದು. ಕರ್ನಾಟಕ ರಾಜ್ಯದ ಈ ಕ್ಯಾಬಿನೆಟ್ನಲ್ಲಿ ಅವರು ಒನ್ ಆಫ್ ದ ಮೆಂಬರ್ ಅಂತ ಗುರುತಿಸ್ಕೋಬೇಕು, ಅವರು ಆಗಬೇಕು, ಸಚಿವರು ಆಗಬೇಕು ಅಂತಕ್ಕಂಥ ಇಚ್ಛೆಯನ್ನು ನಾನು ಹೇಳ್ತಾ, ಇವತ್ತಿನ ದಿವಸ ನಾನು ಭಾಳ ಓಪನ್ನಾಗಿ ಹೇಳ್ತಿರ್ತೀನಿ. ಕೆಲವೊಂದು ವಿಷಯ ಯಾರಿಗೂ ಎದುರೋದು ಲೈಫ್ನಲ್ಲೇ ಯಾರಿಗೂ ಹೇಳ್ತೀನಿ. ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ, SC ರೈಟ್ ಸಮುದಾಯದವರೇನು BJP ಒಳಗಿದ್ದಾರೆ, ಅವರನ್ನು ಮುನ್ನೆಲೆಗೆ ತರಬಾರ್ದು ಅಂತಕ್ಕಂಥ ಮತ್ತೊಂದು ಸಮಾಜದ ಇಲ್ಲಿ ಮತ್ತೊಂದು SC ಸಮಾಜ ಅದ. ಅವರು SC ರೈಟ್ ಸಮುದಾಯದ ಬಗ್ಗೆ ಒಂದು ರಾಂಗ್ ಸಿಗ್ನಲ್ ಕೊಡ್ತಾ ಇದ್ದಾರೆ, ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ. ಏನಂತ, SC ರೈಟ್ದವರೆಲ್ಲರೂ ಅವರೆಲ್ಲ ಕಾಂಗ್ರೆಸ್ ಅವರಿದ್ದಾರೆ, ಅವರೆಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ
ಈ ರಾಜ್ಯದಲ್ಲಿ ಎಸ್ ಸಿ ರಾಜ್ಯದವ್ರದ್ದು ಪ್ರತಿನಿಧಿತ್ವ ಬಿ ಜೆ ಪಿ ಒಳಗೆ ಒಂದು ಕೊರತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಪ್ರಸಂಗ ಬಿದ್ದರೆ ನಾನು ಅನೇಕ ನನ್ನ ಸ್ನೇಹಿತರು ಆರ್ ಎಸ್ ಎಸ್ ಒಳಗದ ರಾಜ್ಯ ಮಟ್ಟದಲ್ಲಿ ಅವ್ರ ಮುಂದೆ ವಿಚಾರವನ್ನು ನಾನು ಎಷ್ಟೋ ಸಲ ಇದನ್ನು ವಿಚಾರವನ್ನು ಹೇಳ್ತಾ ಇದ್ದೇನೆ. ಅದರ ಸಲುವಾಗಿ ಈ ಜಿಲ್ಲೆಗೆ ಎಸ್ ಸಿ ರಾಜ್ಯದವ್ರಿಗೆ ಸಹಿತ ಪ್ರಾತಿನಿಧಿತ್ವ ಕೊಡಲಿಕ್ಕೆ ಶ್ರೀಮಾನ್ ನಾರಾಯಣ ಸ್ವಾಮಿ ಅವರು ಸಹಿತ ಪ್ರಯತ್ನ ಮಾಡಬೇಕು. ಆ ದಿಸೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ, ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಯಾವ್ಯಾವ ಜಿಲ್ಲೆಯಲ್ಲಿ ಎಸ್ ಸಿ ರಾಜ್ಯದ ಜನರಿಗೆ ಪ್ರಾತಿನಿಧಿತ್ವ ಕಡಿಮೆ ಇದೆ ಅಲ್ಲಿ ಅವ್ರ ಪರವಾಗಿ ಅವರು ಧ್ವನಿ ಎತ್ತಬೇಕು, ಅವರು ನಿಲ್ಲಬೇಕು, ಅವರು ಬೆಂಬಲ ಕೊಟ್ಟು ಈ ಸಮುದಾಯದ ಒಂದು ನಾಯಕತ್ವವನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು, ಒಂದು ಮನವಿಯನ್ನು ಈ ಸಭೆಯ ಮೂಲಕ ಅವರಿಗೆ ಹೇಳಿ ಅವರು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದ್ದು ನನಗೆ ನಮ್ಮ ಸಮಾಜಕ್ಕೆ ಅತ್ಯಂತ ಒಂದು ಸಂತೋಷದ ಸಂಗತಿ. ಅವ್ರನ್ನೇನು ಅಭಿನಂದಿಸಿದ್ದೇವೆ, ನಾವು ಭಾಳ ಒಂದು ಉತ್ತಮವಾದಂಥ ಒಂದು ಪಾಯ ಹಾಕಿದ್ದೀವಿ. ಈ ಬಿಜಾಪುರ ಇದು ಗಂಡು ಮೆಟ್ಟಿನ ನೆಲ, ಇಲ್ಲಿ ಎಸ್ ಸಿ ರಾಜ್ಯ ಜನಾಂಗ ಸುಮಾರು 3.5 ಲಕ್ಷ ಜನಸಂಖ್ಯೆ ನಮ್ಮ ಜಿಲ್ಲೆಯೊಳಗೆ ಇದ್ದಾಗ್ಯೂ ಕೂಡ ಸಂಸತ್ತಿಗೆ ಹೋಗಲಿಕ್ಕೆ ಪ್ರಾತಿನಿಧಿತ್ವ ಸಿಕ್ಕಲ್ಲ ಯಾವ ಪೊಲಿಟಿಕಲ್ ಪಾರ್ಟಿಯಿಂದೂ ಇಲ್ಲಿ. ಅದು ಭಾಳಷ್ಟು ಇಟ್ ಇಸ್ ಎ ಮ್ಯಾಟರ್ ಆಫ್ ಡೀಪ್ ರಿಗ್ರೆಟ್, ಇಟ್ ಈಸ್ ಎ ಮ್ಯಾಟರ್ ಆಫ್ ಡೀಪ್ ಸರೋಪರ್. 3.5 ಲಕ್ಷ ಜನ ಇದ್ದಾಗ್ಯೂ ಕೂಡ ನಮಗೆ ಎಸ್ ಸಿ ರೈಟ್ ಜನಾಂಗದವರಿಗೆ ಪಾರ್ಲಿಮೆಂಟಿಗೆ ಹೋಗಲಿಕ್ಕೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ಆಸಕ್ತಿ ತೋರಿಸ್ತಾ ಇಲ್ಲ. ದುರ್ದೈವದ ಸಂಗತಿ ಇವತ್ತಿನ ದಿವಸ ನಾವೆಲ್ಲರೂ ಎಸ್ ಸಿ ರೈಟ್ ಸಮುದಾಯದವರು 3.5 ಲಕ್ಷ ಜನ ಹೊಂದಿದ್ದೇವೆ. ಆ ವಿಷಯದಲ್ಲಿ ಹೋರಾಟ ಮಾಡ್ತೇವೆ. ಇದು ನಾನ್ ಪೊಲಿಟಿಕಲ್ ನಮ್ಮದು ಪಕ್ಷ ಚಲವಾದಿ ಮಹಾಸಭಾ ಅಂದರೆ ಯಾರೇ ಜನರಲ್ಲಿ ಎಸ್ ಸಿ ರೈಟ್ನವರು ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದ ಟಿಕೆಟ್ ತೊಗೊಂಬಂದು ನಾವು ಜನ ಮಾಸ್ ಕೊರೋಲಿನಿಂದ ಸಪೋರ್ಟ್ ಮಾಡ್ತೀವಿ. ಹಂಗೆ ನಾರಾಯಣ ಸ್ವಾಮಿಯವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಎಸ್ ಸಿ ರೈಟ್ ಸಮುದಾಯಕ್ಕೂ ಸಹಿತ ನಮ್ಮ ಸಮುದಾಯದ ಶೇರ್, ನಮ್ಮ ರಿಪ್ರೆಸೆಂಟೇಷನ್, ನಮ್ಮ ಪಾಪ್ಯುಲೇಷನ್ ಏನದ ಆ ಪ್ರಕಾರ ನಮಗೂ ಇಲ್ಲಿ ಈ ನಿಮ್ಮ ಪಕ್ಷದಲ್ಲಿ ಪ್ರಾತಿನಿಧಿತ್ವ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ಭರವಸೆಯನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಧನ್ಯವಾದಗಳು ಆಯುಷ್ಮಾನ್ ಬಾಯಿ ಅವರಿಗೆ. ಇನ್ನೂ ಹಲವಾರು ಜನರಿಗೆ ಮಾತನಾಡಬೇಕಿತ್ತು, ಆದರೆ ಸಾಹೇಬರದು 1 ಗಂಟೆಗೆ ಪಾರ್ಟಿ ಮೀಟಿಂಗ್ ಇರೋದ್ರಿಂದ ಕೇವಲ 15 ನಿಮಿಷದಲ್ಲಿ ಅವರು ತಲುಪಬೇಕಾಗಿದೆ. ಆದ್ದರಿಂದ ಅಡ್ವೆಪ್ಪ ಸಾಲ್ಗಲ್ ಅವರ ಒಡನಾಡಿಗಳು ಹೋರಾಟದಲ್ಲಿ ಕೂಡಿ ಬಂದವರು ಒಂದು 2 ನಿಮಿಷ ಅವ್ರ ಬಗ್ಗೆ ಮಾತಾಡ್ಬೋದು ಎಲ್ಲರ ಪರವಾಗಿ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಒಂದು ವೇಳೆ ಇವತ್ತು ಏನು ನೂತನವಾಗಿ ಆಯ್ಕೆಯಾದಂಥ ವಿಧಾನ ಪರಿಷತ್ ಸಭೆಗೆ ಆಯ್ಕೆಯಾದಂಥ ಕರ್ನಾಟಕದ ರಾಮದಾಸ್ ಅಠವಲೆಯಂತೆ ನಾವು ಪರಿಗಣಿಸಿದಂಥ ವ್ಯಕ್ತಿ, ಸಮಾಜದ ಕಳಕಳಿ, ಸಮಾಜದ ನೋವುಗಳನ್ನು ಅವರು ಅನುಭವಿಸಿ ಕೇವಲ ಮಾತಿನಲ್ಲಿ ಯಾವುದೇ ಒಂದು ವಿಚಾರದಲ್ಲಲ್ಲ, ಅವರು ಈ ಚಲವಾದಿ ಸಮಾಜದ ಅನುಭವಗಳನ್ನು ಏನು ತ್ರಾಸಿವೆ, ಏನು ನಮಗೆ ತೊಂದರೆ ಇವೆ ಎಲ್ಲ ಅನುಭವಿಸಿ ಆ ಒಂದು ಸ್ಥಾನಕ್ಕೆ ಹೋದಂಥ ನಮ್ಮೆಲ್ಲರ ನಾಯಕರು, ನಮ್ಮ ಸಮಾಜದ ಹಿರಿಯರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಸಾಹೇಬ್ರೆ, ಹಿರಿಯರಾದಂಥ ನಮ್ಮ ಸಮಾಜದ ಜಿಲ್ಲೆಯ ಹಿರಿಯರಾದಂಥ ಕೊಟ್ಟಾಗಿ ಸಾಹೇಬ್ರೆ, ಚಲವಾದಿ ಮಹಾಸಭಾದ ಅಧ್ಯಕ್ಷರಾದಂಥ ಸೋದರ ಸುನಿಲ್ ಉಕ್ಲಿ ಅವರೇ, ಹೋರಾಟ ದಲಿತ ಸಂಘರ್ಷ ಸಮಿತಿಯಲ್ಲಿ ಸತತವಾಗಿ ಹೋರಾಟ ಮಾಡಿ ಬೀದಿ ಚಳವಳಿ ಮಾಡಿ ಸಮಾಜಕ್ಕೆ ಒಂದು ಏನು ನ್ಯಾಯ ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥ ಕುಮಾರ ಅವಸ್ಕಿ ಅವರೇ, ಒಂದು ವೇಳೆ ಇವತ್ತು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ದಲಿತ ಸಂಘಟನೆಗಳು, ಚಲವಾದಿ ಮಹಾಸಭಾ, ಬೌದ್ಧ ಮಹಾಸಭಾ, ಎಲ್ಲರೂ ಕೂಡ್ಕೊಂಡು ನಾವು ಒಂದು ನಿರ್ಧಾರ ಮಾಡಿದ್ದೇವೆ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ತಾವು ಏನು ನಮ್ಮ ಸಮಾಜದ ಒಂದು ವ್ಯಕ್ತಿ ಇದ್ದೀರಿ, ಕೇವಲ ವ್ಯಕ್ತಿ ಅಲ್ಲ, ಇದೊಂದು ಈ ಬಿಜಾಪುರ ಜಿಲ್ಲೆಗೆ ತಾವು ಆ ಪಕ್ಷದಲ್ಲಿ ಇದ್ದಂಥ ಶಕ್ತಿ. ನಾವೆಲ್ಲ 3.5 ಲಕ್ಷ ಜನ ನಮ್ಮ ಜೊತೆಗಿರ್ತೇವೆ. ಯಾವುದೇ ನಮಗೆ ಪಕ್ಷ, ಯಾವುದೇ ಒಂದು ಸಿದ್ಧಾಂತ ನಮಗೆ ಬರಲ್ಲ. ದಯವಿಟ್ಟು ಈಗ ಇತ್ತೀಚಿನ ತೀರ್ಮಾನಗಳಲ್ಲಿ ನಮಗೆ ಅಧಿಕಾರ ಸಿಗಬೇಕಾಗಿದ್ದು ಭಾಳ ದುರಂತ, ಅದು ಪಡಿಬೇಕಾಗಿದ್ದು ನಮ್ಮ ಜನ ಯಾವುದೇ ಪಕ್ಷವನ್ನು ನೋಡಿ ಯಾವುದೇ ಒಂದು ಹೇಳ್ತಕ್ಕಂಥ ವಿಷಯಗಳನ್ನು ಆಧರಿಸಿಕೊಂಡು ಹಿಂದುಳಿತಕ್ಕಂಥ ಭಾಳ ದುರದೃಷ್ಟಕರ.
ದಯವಿಟ್ಟು ಈ ಜಿಲ್ಲೆಯಲ್ಲಿ ನಮಗೆ ಯಾವುದೇ ಪಕ್ಷ ಯಾವುದೇ ಸಿದ್ಧಾಂತ ಹೇಳಲಿಕ್ಕೆ ಬಂದಂಥವರಿಗೆ ನಾವೆಲ್ಲ ಈಗಾಗಲೇ ಪಾಠ ಕಲಿಸಿದ್ದೇವೆ. ಆದರೆ ಇದೀಗ ಹಿರಿಯರು ಹೇಳಿದ ಹಾಗೆ ತಮ್ಮ ಪಕ್ಷದಲ್ಲಿ BJPಯಿಂದ ಇವತ್ತು ಸಂಸದ ಒಂದು ಸ್ಥಾನಕ್ಕೆ ತಾವು ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ಆ ನಿಟ್ಟಿನಲ್ಲಿ ತಾವು ಒಂದು ಕಾರ್ಯಕ್ರಮಕ್ಕೆ ಆಗಬೇಕಂತ ಹೇಳಿ ಒಂದೆರಡು ಮಾತು ಹೇಳ್ತಾರೆ. ಜೈ ಭೀಮ್, ಜೈ ಭಾರತ್. ಈಗ ಈ ಸಮಾರಂಭದ ಕೇಂದ್ರ ಬಿಂದು ವಿಧಾನ ಪರಿಷತ್ನ ಸದಸ್ಯರಾದಂಥ ನಾರಾಯಣ ಸ್ವಾಮಿ ಅವರು ಒಂದೆರಡು ಮಾತು ಅಲ್ಲೇ ಮಾತಾಡ್ರಿ. ವಿಜಯಪುರ ಜಿಲ್ಲೆಯ ಚಲವಾದಿ ಮಹಾಸಭಾದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಹಿರಿಯರಾದಂಥ ಚಂದ್ರಶೇಖರ್ ಕೊರಬಾಗಿ ಸಾಹೇಬ್ರೆ, ಬಿಜಾಪುರ ಜಿಲ್ಲೆಯ ಚಲವಾದಿ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಹುಲಿಯವರೇ, ನಮ್ಮ ರಾಜ್ಯದ SC ಮೋರ್ಚಾದ ಅಧ್ಯಕ್ಷರು, BJP ರಾಜ್ಯ ವಕ್ತಾರರು, ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಚಲವಾದಿ ಮಹಾಸಭಾದ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಚಲವಾದಿ ನಾಯಕರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಚಲವಾದಿ ಮಹಾಸಭೆಯ ವಿಜಯಪುರ ಜಿಲ್ಲೆಯ ಸಮಾಜದ ಎಲ್ಲ ಹಿರಿಯ ಸೋದರರೇ, ತಾಯಂದಿರೇ, ಈಗಾಗಲೇ ನಮ್ಮ ಕೊಡಬಾಗಿ ಸಾಹೇಬರು ಭಾಳ ಅರ್ಥಗರ್ಭಿತವಾಗಿ ಬಾಬಾ ಸಾಹೇಬರು ಯಾವ ರೀತಿ ಸಮಾಜಕ್ಕಾಗಿ ಕಳಕಳಿ ಹೊಂದಿದ್ರು, ನನ್ನ ಸಮಾಜಕ್ಕಾಗಿ ನಾನು ಏನೂ ಮಾಡದೇ ಇದ್ದರೆ ನನ್ನನ್ನು ನಾನು ಮುಂದೆ ಹುಡ್ಕೊಂಡು ಸಾಯ್ತೀನಿ ಅಂತಕ್ಕಂಥ ಒಂದು ದೊಡ್ಡ ತ್ಯಾಗದ ಮಾತನ್ನು ಹೇಳಿದ್ರು. ಆ ವಿಚಾರಗಳು ನಮ್ಮ ಸಮಾಜದ ನಾಯಕರು ಯಾವುದೇ ಪಕ್ಷದಲ್ಲಿ ಅವರಲ್ಲಿ ಬರಬೇಕು ಅಂತಕ್ಕಂಥ ಸಮಾಜದಲ್ಲಿ ಕಳಕಳಿ ಇದೆ ಕೊಡಬಾಗಿ ಸಾಹೇಬರು. ಅದು ನಾರಾಯಣ ಸ್ವಾಮಿ ನಾವೆಲ್ಲರೂ ಗುರುತಿಸಿದರೆ ಜೊತೆಗೇ ಅವರು ಇಡೀ ರಾಜ್ಯದಲ್ಲಿ ಅಧಿಕಾರಿಯಲ್ಲಿ ಇಲ್ಲಾಂತ ಇರಲಿ ಅವರು ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಮಗೆ ಮಂತ್ರಿಗಳಿರಲಿ ಯಾರೇ ಇರಲಿ ಅವರೆಲ್ಲರನ್ನ ಹೊರತುಪಡಿಸಿ ಸಮಾಜದ ಏನಾದರೂ ಸಮಸ್ಯೆ ಆದ್ರೆ ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗ್ತಕ್ಕಂಥದ್ದು ನಾರಾಯಣ ಸ್ವಾಮಿ ಅಣ್ಣವ್ರ ಬಲ್ಲೆ. ಮತ್ತು ಅವರು ಕೂಡ ಗಟ್ಟೆ ಸ್ಪಂದಿಸ್ತಾ ಎಲ್ಲೇ ಕೆಲಸ ಇರಲಿ, ಯಾವುದೇ ರೀತಿಯ ಕೆಲಸ ಇರಲಿ, ಪೊಲೀಸ್ ಕೆಲಸ ಇರಲಿ, ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅವರು ಕೂಡ ಅಪ್ಪಟ ಅಂಬೇಡ್ಕರ್ ವಾದಿಗಳ್ಯಾರ. ಹಾಗಾಗಿ ಆ ನಿಟ್ಟಿನಲ್ಲಿ ಅವರು ನಾವು ಎಲ್ಲ ಕೆಲಸ ಮಾಡ್ತೀವಿ. ವಿಹಾರ ನಾವೊಂದು ಸುಮಾರು 10 ವರ್ಷ ಆಯ್ತು ಬರಲಾರ್ದು ಗುಲ್ಬರ್ಗ ಬುದ್ಧಿವಿಹಾರ ಇನಾಗ್ರೇಷನ್ಗೆ ತಮಗೆಲ್ಲ ಇನ್ವೈಟ್ ಮಾಡೋಕ್ಕೆ ಬಂದಿದ್ದೀವಿ. ಇನ್ನೂ ಏನು ಕನ್ಸ್ಟ್ರಕ್ಷನ್ ಹಂತದಲ್ಲಿ ಭಾಳ ಸಂತೋಷ ಆಯಿತು. ವಿಹಾರ ಏನು ಗುಲ್ಬರ್ಗ ಬಿಟ್ಟರೆ ಇಡೀ ರಾಜ್ಯದಲ್ಲಿ ವಿಜಯಪುರೇ ನೆಕ್ಸ್ಟ್ ವಿಹಾರ ಅದ ಅಂತಕ್ಕಂಥ ಭಾವನೆ ನಮಗೂ ಕೂಡ ಇದೆ. ಹಾಗಾಗಿ ಇವಾಗ ಕೊಡಬಾಗಿ ಸಾಹೇಬ್ರಿಗೆ ಗೊತ್ತದ, ಅಣ್ಣವರು ಕಾಂಗ್ರೆಸ್ದಾಗಿದ್ದರು, ನಾವು ಕಾಂಗ್ರೆಸ್ದಾಗಿದ್ದೀವಿ. ನಾವು ಅಲ್ಲೆಲ್ಲ ಎಷ್ಟು ಕೆಲಸ ಏನು ಪ್ರಯತ್ನಗಳು ಸಮಾಜದ ರೀತಿಯಲ್ಲಿ ಮಾಡ್ತೀವಿ. ಆದರೂ ರಾಜಕೀಯವಾಗಿ ಎಷ್ಟು ಕಾರಣಕ್ಕಾಗಿ ನಾವು ಅಣ್ಣವರು ಇನ್ನೊಂದು ಪಕ್ಷಕ್ಕೆ ಬರಬೇಕಾಯ್ತು. ನಮ್ಮ ಜನರ ತಲೆಯಲ್ಲಿ ಏನದ, ಕಾಂಗ್ರೆಸ್ ಅಂದ್ರೆ ನೀವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಮುಂಬರುವ ದಿನಗಳಲ್ಲಿ ನಮ್ಮವರು ಯಾವುದೇ ಪಕ್ಷದಿಂದ ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೂ ಕೂಡ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು ಅವರಿಗೆ. ಈಗ ಸಮಾರಂಭದ ಕೇಂದ್ರ ಬಿಂದು ವಿಧಾನ ಪರಿಷತ್ನ ಸದಸ್ಯರಾದಂಥ ನಾರಾಯಣ ಸ್ವಾಮಿ ಅವರು ಒಂದೆರಡು ಆಗಮಿಸಿದಂಥ ನಮ್ಮ ಸಮಾಜದ ವಾಗ್ಮಿಗಳು, BJPಯ ವಕ್ತಾರರು, ಮೊನ್ನೆ ನಡೆದ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಹೋದರ ನಾರಾಯಣ ಸ್ವಾಮಿ ಅವರೇ, ಕಲಬುರಗಿ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಹುಟ್ಟು ಹೋರಾಟಗಾರರು, ಒಂದು ಬಾರಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಅಂಬಾರಾಯ ಅಟ್ಟಿಗೆಯವರೇ, ನಮ್ಮ ಸಮಾಜದ ಮುಖಂಡರು, ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರಿಗೆ
ತಮ್ಮ ಭಾಷೆ ಮುಖಾಂತರ ಪರಿಚಯ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಕೊಡಬಾಗಿ ಅವರೇ, ಈ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಕುಕ್ಲಿ ಅವರೇ, ಚಂದ್ರಶೇಖರ ನಮ್ಮ ಗುಡಿಮನಿ ಸಾಹೇಬ್ರೆ, ತಳಕೇರಿ ಅವರೇ, ಸಂಗಪ್ಪ ತೆಳವಾದಿ ಅವರೇ, ಗೋಪಾಲ್ ಕಟ್ಕಾಂಬ್ಳೆ ಅವರೇ, ವಿಜಯಕರ್ ಅವರೇ, ಅಡವೆಪ್ಪ ಸಾಲ್ಗಲ್ ಅವರೇ, ಚಿದಾನಂದ ಚೆಲವಾದಿ ಅವರೇ, ಮತ್ತು ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳೇ ಮತ್ತು ನಮ್ಮ ಗೋಪಾಲ್ ಅತ್ತಾರ್ಗ ಅವರೇ, ಅವರಿವರು ಏನದ ಎಲ್ಲ ಕ್ಯಾಪ್ಟನ್ ಸಾಹೇಬ್ರೆ, ಅವರಿವರು ಏನದ ಎಲ್ಲ ನನ್ನ ಕುಮಾರ್ ಶಾಪೂರ್ ಅವರೇ, ಆಮೇಲೆ ನಮ್ಮ ನಮ್ಮ ಇವರು ಇವರೆಲ್ಲ ಸೇರಿಕೊಂಡು ಇವತ್ತೊಂದು ಕಾರ್ಯಕ್ರಮ ಮಾಡ್ಬೇಕಂತ. ಬಟ್ ಒಂದು ನನಗೆ ಅನಿಸೋದು ಪೊಲಿಟಿಕಲ್ ಪವರ್ ಈಸ್ ದ ಕೀ ಆಫ್ ದ ಪ್ರೋಗ್ರೆಸಿವ್ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಬಹುಶಃ ನಾನು ನಾರಾಯಣ ಸ್ವಾಮಿ ಅವರ ಬಗ್ಗೆ ಟಿ ವಿ ಚಾನಲ್ಗಳಲ್ಲೆಲ್ಲ ನೋಡ್ತೀನಿ. ನಾನು ಈ ದೇಶದಲ್ಲಿ ಏನೇನು ಇತ್ತಿತ್ತಲಾಗಿ ನಡೀತಾ ಇದೆ ಅಂಥೇಳಿ ನಾವೆಲ್ಲ ಹೇಳ್ಕೊಂಡೆವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಎಳೆದುಕೊಂಡು ಬಂದೆವು, ನಿಂದಿಸೇವು, ನಮ್ಮ ಕೈಲಿ ಆದರೆ ಮುಂದೊಯ್ದು ಇಲ್ಲೆಲ್ಲ ಬಿಟ್ಬಿಟ್ರೆ ಅದು ಎಲ್ಲಿ ನಿಂತಿದೆ, ಯಾಕೆ ನಿಂತಿದೆ, ಅದನ್ನು ತೊಗೊಂಡು ಹೋಗೋಕ್ಕಂಥ ಫಲಾನುಭವಿಗಳು ಯಾರಿದ್ದಾವೆ ಅಂತ ಯಾರು ಇಡೀ ಭಾರತ ದೇಶದ ಸುಮಾರು 18-19 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಒಂದು ಪ್ರಶ್ನೆನೂ ಮಾಡ್ತಾ ಇಲ್ಲ ಅನ್ನೋದು ನೋವು ನನಗೆ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವ್ರ ವಿಚಾರಧಾರದ ಮೇಲೆ ನಾವೆಲ್ಲ 1932 ಗುಣಪೇಟೆನೆಲ್ಲ ಹರಿದು ಹಂಚೋದೆವು. ಇವತ್ತು ಯಾರಿಗೆ ರಾಜಕೀಯ ಅಧಿಕಾರ ಸಿಗಬೇಕಾಗಿತ್ತು ಅವ್ರಿಗೆ ಸಿಗ್ತಾ ಇಲ್ಲ. ಯಾರು ರಾಜಕೀಯ ಮಾಡಲಾರ್ದೇ ಯಾರೋ ಗೋಸುಂಬಿಯಾಗಿ ಕೈಚೀಲಿ ಇಟ್ಕೊಂಡು ಒಂದೊಂದು ಪಾರ್ಟಿಯಲ್ಲಿ ನಾವೆಲ್ಲ ಒತ್ತೆಯಾಗಿದ್ದೇವೆ, ಅವರು ಅಧಿಕಾರ ಪಡೆದಿದ್ದಾರೆ. ನನ್ನ ಉದ್ದೇಶ ಏನಂತ ಹೇಳಿದರೆ, ಇಡೀ ಭಾರತ ದೇಶದಲ್ಲಿ ಒಂದು ಚಲನ ಆಗಬೇಕಂದ್ರೆ ಅಂಬೇಡ್ಕರ್ ಜಯಂತಿ ಮಾಡ್ತೇವೆ, ಅಂಬೇಡ್ಕರ್ ಪುಣ್ಯತಿಥಿ ಮಾಡ್ತೇವೆ. ಅದನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಪ್ರತಿನಿತ್ಯ ಎಷ್ಟು ದೌರ್ಜನ್ಯ ನಡೀತಾವೆ, ಎಷ್ಟು ಗಲಾಟೆ ಆಗ್ತಾವೆ. ಯಾರು ಇವತ್ತು ಪ್ರಧಾನಮಂತ್ರಿ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಮಾಡೋದು ಒಂದಿಬ್ಬರು ಇರ್ಬೋದು. ಬಹುಶಃ ನಾರಾಯಣ ಸ್ವಾಮಿ ಅವರು ಈ ರಾಜ್ಯದಲ್ಲಿ ನಡೀತಕ್ಕಂಥ ಯಾವುದೇ ದೌರ್ಜನ್ಯ ಇರಲಿ, ಯಾವ ಪಕ್ಷನೇ ಇರಲಿ, ಅದನ್ನು ಒತ್ತಟ್ಟಿಗಿಟ್ಟು ಅಂಬೇಡ್ಕರ್ ಅವರ ಸಿದ್ಧಾಂತ ಏನಿದೆ, ಫಿಲಾಸಫಿ ಏನಿದೆ, ಅದನ್ನು ಮುಂದೆ ಎಳೆಸ್ಕೊಂಡು ಹೋಗ್ಲಿಕ್ಕೆ ಅವರು ಸಶಕ್ತರಿದ್ದಾರೆ ಅಂತ ಮಾತನ್ನು ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್. ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ. ಮಾನ್ಯ ಬಂಧುಗಳೇ, ವಿಶೇಷವಾಗಿ ಈ ಸಭೆಯ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಹಿರಿಯ ಸಹೋದರ ಕೊಡಬಾಗಿ ಅವರೇ, ಸಮಾಜದ ಮುಖಂಡರು, ಸ್ನೇಹಿತರು ಆಗಿರ್ತಕ್ಕಂಥ ಸುನೀಲ್ ಕುಕ್ಲಿ ಅವರೇ, ಅಂಬಾರಾಯ ಅಷ್ಟಿಗೆ ಅವರೇ, ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಬಂಧುಗಳೇ, ಅಣ್ಣ ತಮ್ಮಂದಿರೇ, ನೂತನವಾಗಿ ನಾನು ಶಾಸಕನಾಗಿದ್ದರಿಂದ ಸಭೆಯನ್ನು ಏರ್ಪಾಟು ಮಾಡಿ ಸಮುದಾಯ ಮುಖಂಡರೆಲ್ಲರೂ ಕೂಡ ನನ್ನನ್ನು ಗೌರವಿಸಬೇಕು, ಆಶೀರ್ವದಿಸಬೇಕು ಅಂತೇಳಿ ತಾವು ಕರೆದು ಈ ಬುದ್ಧ ಮಂದಿರದಲ್ಲಿ ನನ್ನನ್ನು ಗೌರವಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದ. ಹಲವು ಬಾರಿ ನಾನು ಬಂದಿದ್ದೇನೆ. ನಾನು ಬಂದಾಗೆಲ್ಲ ಇಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಮುಖಂಡರು ನನ್ನನ್ನು ಕರೆದು ಹಿಂದೆಯೂ ಕೂಡ ನನ್ನನ್ನು ಇಲ್ಲಿ ಗೌರವಿಸಿದ್ದಾರೆ, ಸನ್ಮಾನಿಸಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಮಾಡಿದ್ದೇನೆ. ನಾನು ನೂತನವಾಗಿ ಇತ್ತೀಚೆಗಷ್ಟೇ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ನಾನು ಆಯ್ಕೆಯಾಗಿದ್ದು ನಿಮಗೆ ಗೊತ್ತಿರ್ಬೋದು, ಅಂಬೇಡ್ಕರ್ ಅವರಿಗೆ ಯಾವುದೇ ಸರ್ಕಾರಿ ಮೀಸಲಾತಿ ಅವರ ಜೀವನದಲ್ಲಿ ಇರಲಿಲ್ಲ. ಅವರು ಹೋರಾಟ ಮಾಡಿ ನಮಗೆ ಕೊಡಿಸಿದ್ರು ಅಷ್ಟೇ, ಅವರಿಗಿರಲಿಲ್ಲ. ಆದರೂ ಇಡೀ ಪ್ರಪಂಚದಲ್ಲಿ ಜ್ಞಾನವಂತ ಯಾರು ಅಂತಂತ ದೇಶ ಗುರುತಿಸಿದ್ದು ಅಂಬೇಡ್ಕರ್ ಅವರು. ಯಾಕೆ ಯಾರಲ್ಲಿ ಮಾತಾಡ್ತೀರಿ? ಯಾಕೆ ಅಂತಂದ್ರೆ ಅವರಲ್ಲಿದ್ದ ತತ್ವ ಸಿದ್ಧಾಂತಗಳು, ಅವರ ಹೋರಾಟ, ಅವರ ಎದೆಯಲ್ಲಿದ್ದ ಕಿಚ್ಚು ಅವರನ್ನು ಆ ಮೇಲ್ದರ್ಜೆಗೆ ಏರಿಸಿತ್ತು. ಬಹುಶಃ ಅವರ ಜೀವನದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೇ ಇಲ್ಲ.
ಅವರೇನಾದರೂ ಕೆಲವು ವಿಚಾರಗಳಲ್ಲಾದರೂ ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಿದ್ರೆ ಅವ್ರೇನಾಗ್ತಿದ್ರೋ ಗೊತ್ತಿಲ್ಲ, ಬಟ್ ನಾವಂತೂ ಏನೂ ಆಗ್ತಿಲ್ಲ. ಅವ್ರು ಮನಸ್ಸು ಮಾಡಿದ್ದಿದ್ರೆ ಅವ್ರು ಏನು ಬೇಕಾದ್ರೂ ಆಗ್ಬೋದಿತ್ತು. ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳಾರ್ದಿದ್ದಕ್ಕೆ ನಮ್ಮ ಬದುಕು ಹಸನಾಯ್ತು. ಇವತ್ತು ನಾವು ಅವರ ಋಣವನ್ನು ತೀರಿಸಬೇಕು. ಅದಕ್ಕೆ ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ಹೇಳಿ ಕೇಳಿ ನಾನು ರಾಜಕಾರಣಿ, ನಾನು ಯಾವುದೋ ಮಠದ ಮಠಾಧಿಪತಿಯೋ ಅಲ್ಲ, ಅಥವಾ ಬುದ್ಧ ಬಿಕ್ಕುವೋ ಅಲ್ಲ. ನಾನು ಹೊರಟಿರೋದೇ ರಾಜಕಾರಣ ಮಾಡಲಿಕ್ಕೆ. ನನ್ನನ್ನು ಯಾರು ತಪ್ಪು ತಿಳ್ಕೊಳ್ಬೋದು, ನನ್ನನ್ನು ಕೆಟ್ಟದಾಗಿ ಭಾವಿಸ್ಬೋದು, ಅಥವಾ ಬಹಳ ಒಳ್ಳೆಯವರು ಅಂತ ನನ್ನನ್ನು ಕೆಲವರು ಹೊಗಳ್ಬೋದು. ಆದ್ರೆ ಏನೇ ಆದರೂ ಕೂಡ ನಾನು ರಾಜಕಾರಣಿ. ಆದರೆ ನಾನು ನಿಷ್ಕಲ್ಮಶ ರಾಜಕಾರಣಿಯಾಗಿ ಬದುಕಬೇಕು ಅಂತೇಳಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬದುಕ್ತೇನೆ. ಯಾಕೆಂತಂದ್ರೆ ಅವರು ನಿಷ್ಕಲ್ಮಶ. ಅವರ ತೀರ್ಮಾನಗಳು ಹೇಗಿರ್ತಿದ್ವು ಅಂದ್ರೆ ಜನ ಒಂದು ಸಾರಿ ಮುಟ್ಟಿ ನೋಡ್ಕೊಳ್ಬೇಕು, ಆ ರೀತಿ ಇರ್ತಿತ್ತು. ನಮ್ಮಲ್ಲಿ ತಪ್ಪುಗಳು ನಡೀಬಹುದು, ನನಗೆ ಗೊತ್ತಿಲ್ಲದೆ. ಆದರೂ ಕೂಡ ನಾನು ಎಚ್ಚೆತ್ತುಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ. ತಪ್ಪು ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ನನಗೆ ಅರಿವಿಗೆ ಬರದೆ ಏನಾದರೂ ತಪ್ಪಿದ್ರೆ ಅದನ್ನು ನನ್ನ ಸಮಾಜ ಬಂಧುಗಳು ನನ್ನನ್ನು ಯಾವಾಗ ಬೇಕಾದರೂ ತಿದ್ದಬಹುದು. ಆ ಒಂದು ಅಧಿಕಾರ ನನ್ನ ಸಮಾಜಕ್ಕಿದೆ. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಹೋಗ್ಬೋದು. ಯಾಕೆ ಹೇಳಿ? ಅದಕ್ಕೆ ನಾನು ಹೇಳಿದ್ದು, ರಾಜಕೀಯ ಮಾಡೋದು ಸನ್ಯಾಸಿಗಳಲ್ಲ. ಅಧಿಕಾರ ಹಿಡಿಯಬೇಕು. ಅಧಿಕಾರ ಇದ್ದರೆ ಈ ಕಾಲದಲ್ಲಿ ನನ್ನ ಸಮಾಜಕ್ಕೆ ನಾನು ಏನಾದರೂ ಒಂದಷ್ಟು ಕಿಂಚಿತ್ತು ಸಹಾಯ ಮಾಡಬಹುದು. ಅಧಿಕಾರವೇ ಇಲ್ಲದೆ ಇದ್ದರೆ ನೀವು ಏನು ಮಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ನಾನು ಮಾತ್ರ ಅಲ್ಲ, ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲರೂ ಕೂಡ ಮಾಡಬೇಕು. ಅವರವರ ಇತಿಮಿತಿಯಲ್ಲಿ, ಅದು ಮಂಡಲ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕನಾಗಿರ್ಬೋದು, ಯಾವುದೇ ಇರ್ಬೋದು, ಅವರ ಹಂತದಲ್ಲಿ ಒಂದೊಂದು ಅಧಿಕಾರ ಇಟ್ಕೊಂಡ್ರೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಲಿಕ್ಕಾಗುತ್ತೆ. ಇಲ್ಲಂತಂದ್ರೆ ಏನು ಅದು? ಈ ಕಾರಣದಿಂದಲೇ ನಾನು ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ದೆ ಸುಮಾರು 4 ದಶಕಗಳು, 40 ವರ್ಷ. ನನಗೆ ಗೊತ್ತಾಯ್ತು ನನಗಿಲ್ಲಿ ಭವಿಷ್ಯ ಇಲ್ಲ ಅಂತ. ನಾನಾಗೆ ತೀರ್ಮಾನ ತೆಗೆದುಕೊಂಡೆ, ಮತ್ತೊಂದು ಕಡೆ ಬಂದೆ. ಅಷ್ಟೋ ಇಷ್ಟೋ ನಿಮ್ಮೆಲ್ಲರ ಕೃಪೆಯಿಂದ ಒಂದು ಅಧಿಕಾರ ಸಿಕ್ಕಿದೆ. ಸಿಕ್ಕಿದ ದಿವಸ ನಾನು ವಾಟ್ಸಪ್, ನನ್ನ ಫೇಸ್ಬುಕ್ನಲ್ಲಿ ಹಾಕ್ತೆ, ಇಷ್ಟೊಂದು ಕಷ್ಟಪಟ್ಟು ಅಂಬೇಡ್ಕರ್ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈ ಮಟ್ಟಕ್ಕಾದರೂ ಬಂದು ತಲುಪಿದ್ದೇನೆ. ಇವತ್ತಿಂದ ನಾನು ಯಾವುದೇ ಪಕ್ಷ ಆಗಿರಲಿ, ನೀವು ಯಾವುದೇ ಪಕ್ಷದಲ್ಲಿರಿ, ನನಗೆ ಸಂಬಂಧ ಇಲ್ಲ. ಆದರೆ ಅವಶ್ಯಕತೆ ಬಂದಿದೆ ಅಂದಾಗ, ನನ್ನಿಂದ ಏನಾದರೂ ನಿಮಗೆ ಸಹಾಯ ಬೇಕು ಅಂದಾಗ ಯಾರು ಏನಂತ ನೋಡಬೇಡ್ರಿ, ಸೀದಾ ನಾನು ಇಲ್ಲಿದ್ದಲ್ಲಿಗೆ ಬಂದ್ರಿ. ನನ್ನ ಕೈಲಾದ ಸೇವೆಯನ್ನು ನೀವು ಯಾವ ಪಕ್ಷ ಏನು ನೋಡಲ್ಲ, ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಆಗ್ತೀನಿ. ಹಾಗಾಗಿ MLC ಆದ ತಕ್ಷಣವೇ ನನಗೆ ಅವಕಾಶ ಸಿಕ್ತು. ಅಲ್ಲಿ ಹೋಗಿ ಪ್ರಮಾಣ ವಚನ ತಗೋಬೇಕಾಗಿತ್ತು. ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಂಡೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಯಾರಾದರೂ ಅಧಿಕಾರ ತಗೊಂಡೋನು, ನಾನು ಅಂದ್ಕೊಳ್ತೇನೆ ಖಂಡಿತ ತಪ್ಪು ಮಾಡೋದಿಲ್ಲ, ದ್ರೋಹ ಮಾಡೋದಿಲ್ಲ, ಯಾರಿಗೂ ದೋಖನೂ ಮಾಡೋದಿಲ್ಲ. ಆದರೆ ಸಮುದಾಯ ನನ್ನನ್ನು ಬಿಟ್ಟು ಕೊಟ್ಟಿಲ್ಲ. ಇವತ್ತು ಕೂಡ ಕೊಡವಾಗಿ ಅವರು ಹೇಳಿದ್ರು, ಸಮುದಾಯ ನಿಮ್ಮ ಜೊತೆಯಲ್ಲಿದೆ ಅಂತ. ಆದರೆ ಇನ್ನೊಂದನ್ನು ಹೇಳಿದ್ರು, ಒಂದು ಪಕ್ಷದಲ್ಲಿ ರೈಟ್ನವರು ಇಲ್ಲ ಅನ್ನೋ ಮಾತನ್ನು ಕೂಡ ಕೆಲವರು ಹೇಳ್ತಿದ್ದಾರೆ ಅಂತ. ಆದರೆ ಅದೊಂದು ಸುಳ್ಳು ಸುದ್ದಿ. ನಿಜ ಹೇಳ್ತೇನೆ. ಯಾಕೆಂತಂದ್ರೆ ಛಲವಾದಿ ಅನ್ನೋ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದೇ ಯಾರು ಅಂತ ದೇಶಕ್ಕೆ ಗೊತ್ತಿದೆ. ಇವತ್ತು ಇಲ್ಲೆಲ್ಲ ಗೊತ್ತಿದೆ, ಸುನಿಲ್ಗೂ ಗೊತ್ತಿದೆ, ಆ ಗೋಪಾಲ್ ಅತರ್ಗ ಅವರೆಲ್ಲರೂ, ಅವರ ಆ ಕಾಲದಲ್ಲೇ ನನ್ನ ಜೊತೆಯಲ್ಲೇ ಕೆಲಸ ಮಾಡಿದವರು ಅವರೆಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಯಾರು ಇದು ಬೇಡಪ್ಪ ನನಗೆ ಆಗಬೇಕು ಅನ್ನೋ ಕಾಲದಲ್ಲಿ ನಾನು ಹೋರಾಟ ಮಾಡಿದವರು. ಆದರೆ ಇಡೀ ರಾಜ್ಯದಲ್ಲಿ ಇವತ್ತು ಸಮುದಾಯ ಕೂಡ ನಮ್ಮ ಜೊತೆಯಲ್ಲೂ ಇದೆ. ಎಲ್ಲ ಒಂದೇ ಕಡೆ ಇದ್ದಾರೆ ಅಂತ ನಾನು ಹೇಳೋದಿಲ್ಲ, ಸಾಕಷ್ಟು ನಮ್ಮಲ್ಲೂ ಇದ್ದಾರೆ. ಆದರೆ ಅವ್ರು ಹೇಳಿದಾಗೆ ಆ ಒಂದು ಬ್ಯಾಡ್ ಮೆಸೇಜ್ ಹೋಗಿದೆ.
ಅದನ್ನು ಸರಿಪಡಿಸಬೇಕಾಗಿದೆ. ಅದನ್ನು ಸರಿಪಡಿಸೋದರ ಜೊತೆಗೆ ನನ್ನ ಸಮಾಜಕ್ಕೆ ನಾನಿರ್ತಕ್ಕಂಥ ಪಕ್ಷದಲ್ಲಿ ನಾನು ವಿಶೇಷವಾಗಿ ತಮ್ಮಲ್ಲಿ ಬೇಡಿಕೆ ಇಡ್ತಕ್ಕಂಥದ್ದು, ಕೆಲವರು ಪಕ್ಷದಲ್ಲಿ ಇರ್ತಾರೆ, ಕೆಲವರಿಗೆ ನಾನು ಹೇಳೋದು ಅದನ್ನೇ, ನಿಮಗೆ ಎಲ್ಲಿ ಗೌರವ ಸಿಗ್ತದೆ ನೀವು ಆ ಪಕ್ಷದಲ್ಲಿರ್ರಿ. ಅಂಬಾರಾಯ ಅಷ್ಟಿಗೆ ಹೇಳಿದ ರೀತಿಯಲ್ಲಿ ಯಾವುದೇ ನಮ್ಮ ಪಕ್ಷ ಅಲ್ಲ. ಆದರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಎಲ್ಲ ಪಕ್ಷ ನಮ್ಮದೇ. ಯಾಕೆ? ನಮ್ಮವರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನಮ್ಮವ್ರು ಇಲ್ಲದೆ ಇರೋ ಪಕ್ಷ ಯಾವುದಾದ್ರೂ ಒಂದು ಹೆಸರೇನ್ರಿ ನೋಡೋಣ ಈ ದೇಶದಲ್ಲಿ? ನಮ್ಮವರೆಲ್ಲ ಕಡೆ ಇರ್ತಾರೆ. ಆದರೆ ನಾನು ಹೇಳೋದು, ಬೇರೆ ಪಕ್ಷಗಳು ಬಿಜೆಪಿ ಅಧಿಕಾರಕ್ಕೆ ಬರ್ತದಂತಂದ್ರೆ ಆ ಬಿಜೆಪಿ ಎಲ್ಲ ಜಾತಿಗಳು ಬಂದು ಅಲ್ಲಿ ಕೂತು ಬಿಡ್ತಾರೆ. ಅದೇ ಜನ ನಾಳೆ ಜನತಾದಳ ಅಧಿಕಾರಕ್ಕೆ ಬರ್ತದೆ ಅಂದ್ರೆ ಆ ಎಲ್ಲ ಜನ ಹೋಗಿ ಅಲ್ಲಿ ಕೂತು ಬಿಡ್ತಾರೆ, ಲೀಡರ್ಗಳು ಮಾತ್ರ ಉಳಿದಿರ್ತಾರೆ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂದ್ರೆ ಆ ಎಲ್ಲ ಜನ ಹೋಗಿ ಅಲ್ಲಿ ಕೂಡ್ತಾರೆ, ಅಲ್ಲಿನ ಲೀಡರ್ಗಳು ಮಾತ್ರ ಉಳಿದಿರ್ತಾರೆ. ಆದ್ರೆ ನಮ್ದು ಹಂಗಲ್ಲ. ನಮ್ದು ಹೆಂಗಂದ್ರೆ ಈ ದೇಶ ಕಟ್ಟಕ್ಕೆ ಉಳಿದಿರೋ ನಾವು ಮಾತ್ರ, ಸಂವಿಧಾನ ಕಾಪಾಡಲಿಕ್ಕೆ ಉಳಿದಿರೋದು ನಾವು ಮಾತ್ರ, ಈ ದೇಶದ ಕಾನೂನು ಕಾಪಾಡೋದು ನಾವು ಮಾತ್ರ. ಅಂದ್ರೆ ನಾವೇ ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ. ಆದ್ರಿಂದ ಅಪ್ಪನ ಹಾಕಿದ ಆಲದ ಮರ ಇದೆಯಲ್ಲ, ಅದರಿಂದ ಇದನ್ನು ಬಿಟ್ಟೋಗೋದು ಬೇಡ ಅಂತ ಪರಿಸ್ಥಿತಿ ಬಂದ್ರೆ ಇಲ್ಲೇ ನೇತಾಕೊಳ್ಳೋಣ ಅನ್ನೋ ಭಾವನೆ ಇರ್ತೀವಿ. ನಮಗೆ ಯಾಕೆ ಆ ಭಾವನೆ ಬರಬಾರ್ದು? ಎಲ್ಲಿ ಅಧಿಕಾರ ಇರಲಿ ನಾವು ಹೋಗಿ ಅನುಭವಿಸ್ಬೇಕ್ರಿ. ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು, ಈ ದೇಶದ ಅಧಿಕಾರ ನಮಗೂ. ಯಾವುದೇ ಪಕ್ಷ ನಾಳೆ ಬರಲಿ ನಮ್ಮವರೆಲ್ಲ ಅಲ್ಲಿರ್ಬೇಕು. ಅದೇ ಇನ್ನೊಂದು ಕಡೆ ಬಂತು ನಾಳೆ ಹೋಗಿ ಎಲ್ಲರೂ ಅಲ್ಲಿರಿ, ಯಾರು ನಾವು ಬೇಡ ಅನ್ನೋದು. ಆದರೆ ತಿಳ್ಕೊಳ್ಳಿ, ಅಧಿಕಾರ ಇಲ್ಲದ ಕಡೆ ಜನ ಇರೋದಿಲ್ಲ. ಆದ್ದರಿಂದ ನಾನು ಬಹಳಷ್ಟು ಮಾತಾಡೋದಿದ್ರೂ ಕೂಡ ನನ್ನನ್ನು ನಾನು ಕಡಿಮೆಗೊಳಿಸ್ಕೊಳ್ತೇನೆ. ಯಾಕೆಂತಂದ್ರೆ ಬೇರೆ ಸಭೆಗಳು ಇದೆ, ಇನ್ನೂ ಬರ್ತಕ್ಕಂಥದ್ದು ಇದೇನು ಹೊಸದೇನೂ ಅಲ್ಲ ಅಥವಾ ಹಳೆಯದೂ ಅಲ್ಲ. ಇನ್ನೂ ಮುಂದೆ ಬರ್ತಕ್ಕಂಥ ಕಾಲ ಬಹಳ ಇದೆ. ನಾನು ನಿಮಗೆ ಹೇಳೋದೇ ಒಂದೇ ವಿಷಯ, ಇಡೀ ಜಿಲ್ಲೆ ನೀವೇನು ಹೇಳಿದ್ರಿ, ನನಗೆ ಶಕ್ತಿ ಕೊಡಿ, ಆಮೇಲೆ ನನ್ನನ್ನು ಪ್ರಶ್ನೆ ಮಾಡಿ. ಈ ಪಕ್ಷದಲ್ಲಿ ನಿಮಗೆ ಶಕ್ತಿ ಕೊಟ್ಟು ಈ ಪಕ್ಷದಲ್ಲಿ ನಾವು ಬಂದಿದ್ದೇವೆ, ಅಧಿಕಾರದಲ್ಲಿದ್ದೇವೆ, ಈ ಜನಾಂಗಕ್ಕೆ ಶಕ್ತಿ ಕೊಡಿಸಿ ಅಂತ ನನ್ನನ್ನು ಕೇಳ್ರಿ. ನಾನು ಟೇಬಲ್ ಕೇಳೋಕ್ಕೆ ಅಲ್ಲ, ಜನಾಂಗ ನನ್ನ ಜೊತೆಯಲ್ಲಿಲ್ಲ ಅಂತಂದ್ರೆ ನನಗೆ ಮಾತ್ರ ಏನು, ನನಗೆ ಮಾತ್ರ ಒಂದು MLC ಕೊಟ್ಟಂಗಾಗುತ್ತೆ. ನಾನು ಕೊಟ್ಟರೆ ಅದಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿದೆ. ಅಂಬೇಡ್ಕರ್ ಮೆರಿಟೋರಿಯಲ್ ಸ್ಟೂಡೆಂಟ್ ಇದ್ದಂಗೆ. ಅವ್ರು ಎಲ್ಲೂ ಕೂಡ 35 ಮಾರ್ಕು 40 ಮಾರ್ಕು ತಗೊಂಡು ಪಾಸಾದವರಲ್ಲ, ಮೆರಿಟಿನ ಮೇಲೆ ಪಾಸಾದವರು. ನಮಗೂ ಬೇಕಾದ್ದು ಮೆರಿಟೇ. ಇವತ್ತು ನಾನು ಏನಾದರೂ ಇವತ್ತು ಆಯ್ಕೆಯಾಗಿ ಬಂದಿದ್ದೀನಿ ಅಂದರೆ ನಾನು ಕೂಡ ಮೆರಿಟೇ ಅಂತ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಕೊಡ್ತಿರ್ಲಿಲ್ಲ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಅಲ್ಲಿಯೂ ಕೂಡ 20, 25, 30 ವರ್ಷ ದುಡ್ದಿರೋರು ಅಲ್ಲೂ ಇದ್ದಾರೆ, ಅದರಲ್ಲೂ ನಮ್ಮವರೇ. ನಾನು ಹೋಗಿ 4 ವರ್ಷ ಆಗಿರೋದು, ಇವ್ರ ಜೊತೆಲಿ ಇವ್ರೆ ಓಡಿಸಿದ್ ನನ್ನ, ಇವ್ರು ನನ್ನನ್ನು ಓಡಿಸಿದ್ದೀವ್ರೆ ಅಲ್ಲಿ ಹೋಗ್ರಿ ಅಂತ. ನಾನು ಹೋದೆ 4 ವರ್ಷದಲ್ಲಿ ನನಗೆ ಇವತ್ತು ಮೊದಲನೇದು ಅಧ್ಯಕ್ಷರು ಕೊಟ್ಟರು. ಯಾರನ್ನು ನಂಬಿ ಕೊಡೋದಿಲ್ಲ, ಅಲ್ಲಿ ಅಧ್ಯಕ್ಷನ ಕೊಟ್ರ ಆಯ್ತು. ನನಗೆ MP ಟಿಕೆಟ್ ಕೊಟ್ಟರು, ಅದೇನೋ ಕಾರಣಾಂತರದಿಂದ ತಪ್ಪೋಯ್ತು. 3 ಸಾರಿ MLCಗೆ ನನ್ನ ಹೆಸರು ಬಂತು, ತಪ್ಪೋಯ್ತು. ಅದು ಇಮ್ಮಿಡಿಯೇಟ್ಲಿ ಚೇರ್ಮನ್ ಮಾಡಿದ್ರು ಆ ಸಫಾಯಿ ಕರ್ಮಚಾರಿ ಆಯೋಗ. ನಾನು ಒಂದೇ ಮಾತು ಹೇಳಿದೆ, ಇಂಥ ಚೇರ್ಮನ್ ಎಲ್ಲ ನಾನು ಭಾಳ ನೋಡಿದ್ದೀನಿ, ನನಗೆ ಬೇಕಿಲ್ಲ, ನನಗೆ ಅಧಿಕಾರ ಬೇಕ್ರಿ, ಚೇರ್ಮನ್ ನನಗೆ ಅಧಿಕಾರ ಬೇಕು ಅಂತೇಳಿ ಬಿಟ್ಟೆ. ಅದು ಬಿಟ್ಟಿದ್ದಕ್ಕೆ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಅಂತ ಮಾಡಿದ್ರು. ಟಿವಿಗಳಲ್ಲಿ ನೀವೆಲ್ಲ ನೋಡಿರ್ತೀರಿ, ಯಾವಾಗಲೂ ನನಗೆ ಕೆಲಸ ಮಾಡೋಂತ ಇದು ಕೊಟ್ಟರು. ಅದಾದ ತಕ್ಷಣ ನಾನು ಕೇಳಿದ್ದೆಲ್ಲ ನನ್ನ ಜನರ ಕೆಲಸ ಮಾಡಲಿಕ್ಕೆ, ಅದಕ್ಕೆ ನನಗೆ ಇವತ್ತೊಂದು ದಿವಸ MLC ಮಾಡಿ ನಿಮ್ಮ ಮುಂದೆ ಕಳಿಸ್ಕೊಟ್ಟಿದ್ದಾರೆ. ಇದರಿಂದ ನನ್ನ ಜನರ ಸಹಾಯಕ್ಕೆ ನಾನು ನಿಲ್ಬೋದು. ಸಣ್ಣ ಪುಟ್ಟ ಇವತ್ತು ನಾನು ಇನ್ನೂ ರೂಮ್ ಕೂಡ ತಗೊಂಡಿಲ್ಲ, ಆದರೂ ನಿಮಗೆ ಹೇಳಿರ್ತೀನಿ, ಅಲಾಟ್ಮೆಂಟ್ ಆಗಿದೆ ನನ್ನ ರೂಮು. LHನಲ್ಲಿ 109 109. ನಿಮ್ಗೆ ಏನೇ ಕೆಲಸ ಇದೆ ಅಂತಂದರೆ ಸೀದಾ ಬಂದು ಆ ರೂಮಿಗೆ ಕೂತ್ಕೊಂಡ್ಬಿಡಿ. ಯಾರಾದರೂ ಏನೇ ಕೆಲಸ ಇರಲಿ ಎಲ್ಲ ನಾನು ಮಾಡ್ತೀನಿ ಅಂತಲ್ಲ ನಾನು ಹೇಳ್ತಿರೋದು.
ಏನೇ ಕೆಲಸ ಇದ್ದರೆ ಮಂತ್ರಿಯಲ್ಲಿ ನನ್ನ ಕೈಲಾಗಿದ್ದು ನನ್ನ ಇತಿಮಿತಿಯಲ್ಲಿ ಆಗೋದನ್ನ ಖಂಡಿತ ನಾನು ಮಾಡ್ತೇನೆ. ಸಮಾಜದ ಜೊತೆಯಲ್ಲಿ ಯಾವತ್ತೂ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸಮಾಜವೂ ಕೂಡ ನಮ್ಮ ಹಿರಿಯರು ಮಾತು ಕೊಟ್ಟ ಹಾಗೆ ನನ್ನ ಜೊತೆಯಲ್ಲಿ ನಿಂತಿದೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದ.